ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರು. ಗೈಸ್, ಆ್ಯಕ್ಚುಲಿ ಟೈಟಲಲ್ಲಿ ಏನು ಹೇಳಿದ್ದೀನಿ ಅದೇ ರೀತಿ ಈ ವಿಡಿಯೋ ಇದೆ. ಏನಪ್ಪ ಹೇಳಿದ್ರೆ, ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಇಂಟರ್ನಲ್ಸ್ ಹೇಗೆ ಪಾಸ್ ಆಗೋದು ಅಂತ. ನೀವು ಪಾಸ್ ಆಗಿದ್ರಾ ಅಂತ ಕೇಳಬೇಡಿ, ಪಾಸ್ ಆಗೋದು ಹೇಗೆ ಅಂತ ಗೊತ್ತು. ನಾನು 1 ಮಾರ್ಕ್ 2 ಮಾರ್ಕಿಂದೆಲ್ಲ ಫೇಲ್ ಆಗಿದ್ದೆ. ಇವಾಗ ಆ್ಯಕ್ಚುಲಿ ಹೇಗೆ ಪಾಸ್ ಆಗೋದು ಅಂತ ಹೋಗ್ತಾ ಗೊತ್ತಾಗುತ್ತಲ್ಲ. ಈಗ ಫಸ್ಟ್ ಇಯರಲ್ಲಿ ಫಸ್ಟ್ ಇಂಟರ್ನಲ್ಸ್ ಫೇಲ್ ಆಗಿ, ಸೆಕೆಂಡ್ ಇಂಟರ್ನಲ್ಸ್ ಫೇಲ್ ಆಗಿ ಹೇಗೆ ಬರೆಯೋದಂತ ಕಲ್ತ್ಕೊಂಡ್ಮೇಲೆ ಥರ್ಡ್ ಇಂಟರ್ನಲ್ಸ್ ಪಾಸ್ ಆಗಿರೋದಲ್ವ. ಸೊ ನಾನೇನು ಕಲಿತೆ ಥರ್ಡ್ ಇಂಟರ್ನಲ್ಸ್ ಟೈಮಲ್ಲಿ, ಅದನ್ನ ನೀವು ಫಸ್ಟ್ ಇಂಟರ್ನಲ್ಸಲ್ಲೇ ನಿಮಗೆ ಆ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟರೆ ನಿಮಗೆ ಈಸಿಯಾಗಿ ಫಸ್ಟ್ ಇಂಟರ್ನಲ್ಸಿಂದನೇ ನೀವೆಲ್ಲ ಪಾಸ್ ಆಗ್ಬೋದು ಅಲ್ವಾ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ನಾನು. ಕಂಪ್ಲೀಟ್ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ, ಏನೇನು ಮಾಡ್ತೀರಾ ಶೇರ್ ಮಾಡಿ, ಸ್ಟೇಟಸ್ ಹಾಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಚೆನ್ನಾಗಿರುತ್ತೆ, ಕಂಪ್ಲೀಟ್ ವಾಚ್ ಮಾಡಿ. ಓಕೆ, ಇವಾಗ ವಿಡಿಯೋದಲ್ಲಿ 2 ಟೈಪ್ ಡಿವೈಡ್ ಮಾಡ್ತೀನಿ. ಒಂದು, ಕ್ವಶನ್ಗೆ ಆನ್ಸರ್ ಹೇಗೆ ಬರೆಯೋದು ಅಂತ ಒಂದು. ಈಗ 3-4 ಡೇಸ್ ಇದೆ ಅಲ್ಲ, ಆಗ ಏನು ಓದಬೇಕಂತ ಒಂದು. ಇವಾಗ ಒಂದು ಸರ್ಪ್ರೈಸಿಂಗ್ ಥಿಂಗ್ ಹೇಳ, ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಥಿಂಗ್ಸ್ನ ಪ್ರತಿಯೊಬ್ಬರು ಟಾಪರ್ಸು ಸಹ ಮಾಡಲೇಬೇಕು, ಮಾಡಿರ್ತಾರೆ. ನಾನು ಕೇಳಿದ್ದೀನಿ ಎಲ್ಲರ ಹತ್ರ, ಪ್ರತಿಯೊಬ್ಬರೂ ಇದನ್ನ ಮಾಡ್ತಾರೆ. ಈ RGHS ಯೂನಿವರ್ಸಿಟಿಲಿ ಇದ್ದೀರಾ ಅಂದರೆ ಮಾಡಲೇಬೇಕು. ಬಟ್ ತುಂಬ ಜನ ಏನು ಎಕ್ಸಾಮ್ಗೂ ಮುಂಚೆ ಒಂದು 3-4 ಡೇಸ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನ ಇಡೀ ವರ್ಷ ಎಲ್ಲ ಇದನ್ನೇ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ನಾನೇನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ಅದನ್ನ ಟಾಪರ್ಸ್ಗಳು ತುಂಬ ಜನ ಎಕ್ಸಾಮ್ಗೂ ಮುಂಚೆ ಒಂದು 3-4 ಡೇಸ್ ಇದಕ್ಕೆ ಅಂತ ಇಟ್ಟು ಈ ಏನು ಪ್ರೊಸೀಜರ್ ಹೇಳ್ತೀನಿ ಅದನ್ನ ಫಾಲೋ ಮಾಡ್ತಾರೆ. ಇನ್ನೊಂದಷ್ಟು ಜನ ಇಡೀ MBBSನೇ, ಇಡೀ ಫಸ್ಟ್ ಇಯರ್ನೇ ಈ ಪ್ರೊಸೀಜರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಏನಂತ ಪ್ರೊಸೀಜರ್ ಅಂತ ಕೇಳೋದಾದರೆ ಸಿಂಪಲ್, ಸಿಂಗಿ ಯತಿರಾಜ್. ಇದನ್ನ ಈವನ್ ನಾನು ಯೂನಿವರ್ಸಿಟಿ ಟಾಪರ್, ಈ ವರ್ಷ ಯೂನಿವರ್ಸಿಟಿ ಟಾಪರ್ ಹತ್ರ ಕೇಳಿದ್ಮೇಲೆ ಈವನ್ ಅವರು ಹೇಳಿದ್ದಷ್ಟೇ ಸಿಂಗಿ ಯತಿರಾಜ್ ಓದಲೇಬೇಕಂತ. ಎಕ್ಸಾಮ್ಗೆ 3-4 ಡೇಸ್ ಇರುವಾಗ, ಈಗ ಆಲ್ರೆಡಿ ನಿಮಗೆ 3-4 ಡೇಸ್ ಇದೆ ಎಕ್ಸಾಮ್ಗೂ ಮುಂಚೆ, 1 ವೀಕ್ ಇದೆ, 15 ಡೇಸ್ ಇದೆ, 10 ಡೇಸ್ ಇದೆ ಅಂದ್ರೂ ಸಿಂಗಿ ಯತಿರಾಜ್ ಓದಲೇಬೇಕು. ಹೇಗೆ ಓದಬೇಕು? ಈಗ ತುಂಬ ಸೀನಿಯರ್ಸ್ ಹೇಳಿರ್ತಾರೆ ನಿಮಗೆ ಗೊತ್ತಿರೋರು, ಸಿಂಗಿ ಯತಿರಾಜ್ ಮಾಡು ಅಂತ. ಬಟ್ ಹೇಗೆ ಮಾಡಬೇಕಂತ ತುಂಬ ಜನ ಎಕ್ಸ್ಪ್ಲೈನ್ ಮಾಡಿರಲ್ಲ ಅಲ್ವಾ. ಅದೇ ಮೇಯ್ನ್ ಪ್ರಾಬ್ಲಮ್ಮು. ಹೇಗೆ ಓದಬೇಕಂತ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ನಾನು ಫಸ್ಟ್ ಇಂಟರ್ನಲ್ಸ್ ಬರೆಯೋ ಟೈಮಲ್ಲಿ ನಮ್ಮ ಸೀನಿಯರ್ಸು ಹೇಳಿದರು ಸಿಂಗಿ ಯತಿರಾಜ್ ಮಾಡ್ಕೊಂಡು ಹೋದರೆ ಸಾಕು ಅಂತ. ಬಟ್ ನನಗೆ ಹೇಗೆ ಮಾಡೋದಂತ ಗೊತ್ತಿಲ್ಲ. ಇದು ಬುಕ್ ಓದಬೇಕಂತ ಗೊತ್ತು, ಹೇಗೆ ಓದಬೇಕಂತ ಗೊತ್ತಿಲ್ಲ. ಸೊ ನಾನು ಅಲ್ಲಿ ಲ್ಯಾಗ್ ಹೊಡೆದಿದ್ದು. ನೆಕ್ಸ್ಟು ಸೆಕೆಂಡ್ ಇಂಟರ್ನಲ್ಸಲ್ಲೂ ಅದೇ ಮಿಸ್ಟೇಕ್ಸು, ಹೆಡ್ ಆ್ಯಂಡ್ ನೆಕ್ ಎಲ್ಲ ಬಂತು. ನೆಕ್ಸ್ಟು ಥರ್ಡ್ ಇಂಟರ್ನಲ್ಸ್ ಟೈಮಲ್ಲಿ ವಾಪಸ್ ಪಿಕಪ್ ಆಗಿದ್ದು. ಸೊ ಈಗ ನೀವು ಫಸ್ಟ್ ಇಂಟರ್ನಲ್ಸಲ್ಲೇ ಪಿಕಪ್ ಆಗಬೇಕು ಅಂತ ಹೇಳಿದ್ರೆ, ಈವನ್ ಈಗಲೂ 3-4 ಡೇಸಲ್ಲಿ ನೀವು ಏನೂ ಓದಿಲ್ಲ ಅಂದ್ರೂ, ಓಕೆ, ಏನಂದ್ರೆ ಏನೂ ಓದಿಲ್ಲ, ಸುಮಾರಾಗಿ ಡೈಲಿ 1 hour ಎಲ್ಲ ಓದಿದ್ದೀನಿ ಬಟ್ ಅರ್ಥ ಆಗ್ತಿರಲಿಲ್ಲ ಅಂಥವರೆಲ್ಲ ಹಿಂಗ್ಸ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಫಸ್ಟ್ ಇಂಟರ್ನಲ್ಸ್ನ ಪಾಸು ಆಗ್ಬೋದು. ಓಕೆ, ಏನಾದರೂ ಟೀಚರ್ಸೇ ಫೇಲ್ ಮಾಡಿದ್ರು ಅಂದರೆ ಏನು ಮಾಡೋಕ್ಕೆ ಬರಲ್ಲ. ಬಟ್ ನೀವು ನಿಮ್ಮ ಎಫರ್ಟ್ನ ಹಾಕಲೇಬೇಕು. ಈಗ ಹೇಗೆ ಸಾಲ್ವ್ ಮಾಡೋದು ಸಿಂಗಿ ಯತಿರಾಜ್ನ ಅಂತ ತೋರಿಸ್ತೀನಿ. ಈಗ ವಿಡಿಯೋ ಕಂಪ್ಲೀಟ್ ನೋಡಿ. ಗೈಸ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾವೆಲ್ಲ ಸೆಕೆಂಡ್ ಇಯರಲ್ಲಿ ಪ್ರಿಪ್ಲೇಡರ್ ಯೂಸ್ ಮಾಡ್ತಿರೋದು. ಹಾಗೆ ನೀವೇನಾದರೂ ಫಸ್ಟ್ ಇಯರಲ್ಲಿ ಪ್ರಿಪ್ಲೇಡರ್ ಯೂಸ್ ಮಾಡಬೇಕಂತ ಇದ್ದರೆ, ನೀವು ಪ್ಲ್ಯಾನ್ಸ್ಗೆ ಹೋದರೆ ಅಲ್ಲಿ ಫಸ್ಟ್ ಇಯರಲ್ಲಿ ನೋಟ್ಸ್ ರಿಮೂವ್ ಮಾಡಿ ನನ್ನ ಕೋಡ್ ಯೂಸ್ ಮಾಡಿದ್ರೆ INFNAV ಇನ್ಫ್ನವ್ ಅಂತ ನಿಮಗೆ 2260 ರೂಪೀಸ್ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಇವತ್ತು ಅರೌಂಡ್ 4000 ರೂಪೀಸ್ವರೆಗೆ ನಿಮ್ಮದು ಪ್ರೈಸ್ ಬರುತ್ತೆ ಫಾರ್ 1 ಇಯರ್. ಓಕೆ, ಇದರಲ್ಲಿ ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ, ನೀವು ಯಾವಾಗ ಬೇಕಾದರೂ ಬೈ ಮಾಡಿ ವೀಡಿಯೋಸ್, ಲೆಕ್ಚರ್ಸ್ ಎಲ್ಲ ನೋಡ್ಬೋದು. ಓಕೆ, ಈಗ ಸ್ಕ್ರೀನಲ್ಲಿ ಪ್ರೆಸೆಂಟ್ ಆಗುತ್ತೆ ನೋಡ್ಕೊಳ್ಳಿ. ಸಿಂಗಿ ಯತಿರಾಜು, ಫಿಸಿಯಾಲಜಿದು ಸಿಂಗಿ ಯತಿರಾಜ್. ಓಕೆ, ಇದರಲ್ಲಿ ಈಗ ನಿಮಗೆ ಫಸ್ಟ್ ಚಾಪ್ಟರ್ ಆಗಿರೋವಂಥದ್ದು ಬ್ಲಡ್ ಅಲ್ವಾ. ಈಗ ಒಂದಷ್ಟು ಕಡೆ ಹೋದರೆ ಅನಾಟಮಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಅನಾಟಮಿಲಿ ಅಪ್ಪರ್ ಲಿಂಬ್ ಮಾಡಿರ್ತಾರೆ, ಅದಾದಮೇಲೆ ಲೋವರ್ ಲಿಂಬ್ ಬಂದಿರ್ತಾರೆ ಒಂದು ಕಾಲೇಜಲ್ಲಿ, ಇನ್ನೊಂದು ಕಾಲೇಜಲ್ಲಿ ಅಪ್ಪರ್ ಲಿಂಬ್ ಆದ ತಕ್ಷಣ ಥೊರಾಕ್ಸ್ ಮಾಡಿರ್ತಾರೆ. ಹಾಗೆ ಡಿಫ್ರೆಂಟ್ ಇರುತ್ತೆ. ಸೊ ನಾನು ಡೈರೆಕ್ಟಾಗಿ ಒಂದು ಚಾಪ್ಟರ್ ಫಿಸಿಯಾಲಜಿಲಿ ಬ್ಲಡ್ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಇವಾಗ ನೋಡ್ಕೊಳ್ಳಿ, ಇನ್ನೊಂದು, ನಿಮಗೆ ಸಿಂಗಿ ಯತಿರಾಜ್ ಬುಕ್ ನಿಮ್ಮ ಹತ್ರ ಇಲ್ಲ ಅಂದರೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಬಂದು ಕಮೆಂಟ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಬಂದು ಅಲ್ಲಿಂದ ಪ್ರೈವೇಟ್ DM ಮಾಡಿ ನನಗೆ ಮೆಸೇಜ್ ಮಾಡಿ ಸಿಂಗಿ ಯತಿರಾಜ್ ಬೇಕಂತ, ನಾನು ನಿಮಗೆ ಸಿಂಗಿ ಯತಿರಾಜ್ ಸೆಂಡ್ ಮಾಡ್ತೀನಿ.
ಓಕೆ, ಈ ಸಿಂಗಿ ಯತಿರಾಜ್ನೇ ಏನಕ್ಕೆ ಓದಬೇಕು ಅಂತ ತುಂಬ ಜನ ಕೇಳ್ಬೋದು. ಈ ಸಿಂಗಿ ಯತಿರಾಜಲ್ಲಿ ಏನಿರುತ್ತೆ ಅಂತಲೂ ಕೇಳ್ಬೋದು. ಇಲ್ಲಿ ಕೇಳಿಸ್ಕೊಳ್ಳಿ, ಸಿಂಗಿ ಯತಿರಾಜು ಏನೂ ಇಲ್ಲ, ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ಸು. ಓಕೆ, ನಿಮ್ಮದು ಪ್ರೀವಿಯಸ್ ಇಯರ್ ಅಂದರೆ ನಿಮ್ಮ ಸೀನಿಯರ್ಸ್ಗೆ ಏನು ಎಕ್ಸಾಮಲ್ಲಿ ಬಂದಿತ್ತು RGHS ಯೂನಿವರ್ಸಿಟಿಲಿ, ಮತ್ತು ಅವ್ರ ಸೀನಿಯರ್ಸ್ ಹಂಗೆ 3, 4, 5, 6 ಇಯರ್ಸ್ದು ಏನೇನು ಕ್ವಶನ್ಸ್ ಬಂದಿತ್ತು ಅದೆಲ್ಲ ಟಾಪಿಕ್ ವೈಸು ಡಿವೈಡ್ ಮಾಡಿ ಚಾಪ್ಟರ್ ವೈಸು ಇಟ್ಟಿರ್ತಾರೆ ಅಷ್ಟೇ. ಇದರಲ್ಲಿ ಆನ್ಸರ್ಸ್ ಇರಲ್ಲ. ಆನ್ಸರ್ಸ್ನ ಹೇಗೆ ಬರಿಬೇಕಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಓಕೆ, ಇವಾಗ ಈ ಸಿಂಗಿ ಯತಿರಾಜಲ್ಲಿನ ಹೇಗೆ ನಂಬೋದು ಅಂತ ನೀವು ಕೇಳ್ಬೋದು. ಲೈಕ್ ಈಗ ಒಂದು ವರ್ಷ X ಕ್ವಶನ್ ಬಂದಿದೆ, ನೆಕ್ಸ್ಟ್ ಇಯರು Y ಕ್ವಶನ್ ಬರ್ಬೋದಲ್ವಾ? X ಕ್ವಶನ್ನೇ ಹೇಗೆ ಬರುತ್ತೆ ಅಂತ ನೀವು ಹೇಳ್ತೀರಾ. ನಾವು X ಕ್ವಶನ್ ಓದ್ಕೋದ್ರೆ Y ಕ್ವಶನ್ ಬಂದು ನಮಗೆ ಮಾರ್ಕ್ಸೇ ಬರದೇ ಇರೋ ಆಗ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಲೈಕ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈ MBBS ಅನ್ನೋದರಲ್ಲಿ ನೀವು ಈಗ ಬುಕ್ ರೈಟರ್ಸ್ ಏನಿರ್ತಾರೆ ಅವರು A to Z ಬರೆದಿರ್ತಾರೆ ಅಲ್ವಾ, A to Z. ನೀವು A to Z ಓದ್ಬೋದು, ಬಟ್ A to Z ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. A to Z ನೀವು ಮಧ್ಯದಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಅದಷ್ಟೇ ನೆನ್ಪಿಟ್ಕೊಳ್ಳೋ ಅಂಥದ್ದು. ಓಕೆ, ಯಾವುದನ್ನು ನೆನ್ಪಿಟ್ಕೋಬೇಕು ಅಂತ ನೀವು ಕೇಳ್ಬೋದಲ್ವಾ. ಯಾವುದು ನೆನ್ಪಿಟ್ಕೋತೀವಿ ಅಂದರೆ ನಮ್ಮದು ಫಸ್ಟ್ ಇಯರ್ದು ರಿಲೇಷನ್ನು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ಗೆ ಯಾವ ಟಾಪಿಕ್ಸು ರಿಲೇಟ್ ಆಗುತ್ತೆ. ಈಗ ಬಯೋಕೆಮಿಸ್ಟ್ರಿಲಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅದು ಮುಂದೆ ಬರ್ತಾ ಇರುತ್ತೆ, ಪ್ರತಿ ವರ್ಷವೂ ಬರ್ತಾ ಇರುತ್ತೆ. ಸೊ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ನ ನೀವು ಕ್ಲೀನಾಗಿ ಓದಬೇಕು, ಅದೇ 10 ಮಾರ್ಕರ್ ಕ್ವಶನ್ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿ ಈಗ ಅಪ್ಪರ್ ಲಿಂಬ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಕ್ಲಿನಿಕಲ್ ಇಂಪಾರ್ಟೆನ್ಸು, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಅದೆಷ್ಟು ನೀವು ಪ್ರಿಫರೆನ್ಸ್ ಕೊಡ್ತೀರಾ ಅದೇ ರೀತಿ ಅದು ನೆಕ್ಸ್ಟ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸರ್ಜರಿ ಅಲ್ಲೆಲ್ಲ ನಿಮಗೆ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ರಿಲೇಟ್ ಆಗೋಂಥ ಟಾಪಿಕ್ಸ್ನೇ ಎಕ್ಸಾಮಲ್ಲಿ ಕೇಳೋದಲ್ವಾ. ರಿಲೇಟ್ ಆಗದೇ ಇರೋಂಥ ಟಾಪಿಕ್ಸ್ಗಳನ್ನ ಏನಕ್ಕೆ ಕೇಳ್ತಾರೆ? ಇದು 11th or 12th ಅಲ್ಲ, ಫಸ್ಟ್ ಆಫ್ ಆಲ್ ಇಟ್ಸ್ MBBS. ಸೊ ಅಲ್ಲಿ ಟೀಚರ್ಸ್ ನಿಮಗೆ ಕ್ವಶನ್ ಪೇಪರ್ ಏನಾದರೂ ಮಾಡ್ತಿದ್ದಾರೆ ಅಂದರೆ ಅದು ನಿಮಗೆ ಮುಂದೆ ಯೂಸ್ ಆಗೋಂಥ ಕ್ವಶನ್ಸ್ನೇ ಮಾಡಬೇಕು. ಯೂಸ್ ಆಗಲ್ಲ ಅಂತ ಇತ್ತು ಅಂಥ ಕ್ವಶನ್ಸ್ನ ಯಾವುದೇ ಕಾರಣಕ್ಕೂ ಮಾಡಲ್ಲ ಅವರು. ಓಕೆ, ಅದರಿಂದನೇ ಸಿಂಗಿ ಯತಿರಾಜ್ನ ಈವನ್ ಟಾಪರ್ಸು ಸಹ ಓದೋವಂಥದ್ದು. ಈ ಸಿಂಗಿ ಯತಿರಾಜ್ನ ಈವನ್ ನಾನು RGHS ಟಾಪರ್ಸ್ನ ಕೇಳಿದಾಗ ನಮ್ಮ ಇಮಿಡಿಯೇಟ್ ಮತ್ತು ನಮ್ಮ ಬ್ಯಾಚಲ್ಲಿರೋರು, ನಮ್ಮ ಕಾಲೇಜಲ್ಲೇ ಈಗ ಐ ಥಿಂಕ್ RGHS ಟಾಪರ್ ಇದ್ದಾರೆ ಅನಿಸುತ್ತೆ, ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ದು, ಅವರು ಪ್ರತಿಯೊಬ್ಬರೂ ಈ ಸಿಂಗಿ ಯತಿರಾಜ್ನ ಫಾಲೋ ಮಾಡ್ತಿದ್ರು. ಬಟ್ ಈ ಟಾಪರ್ಸ್ಗಳು ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಬುಕ್ನ A to Z ಓದ್ತಾ ಇರ್ತಾರೆ ನಾರ್ಮಲ್ ಟೈಮಲ್ಲಿ, ಬಟ್ ಎಕ್ಸಾಮ್ಗೆ ಒಂದು ವೀಕ್ ಇರುವಾಗ ಇಲ್ಲ ಒಂದು 3-4 ಡೇಸ್ ಇರುವಾಗ ಸಿಂಗಿ ಯತಿರಾಜ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಎಕ್ಸಾಮಲ್ಲಿ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ಬಟ್ ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತವೆ ಅದಷ್ಟೇ ಇಯರ್ ಫುಲ್ ಓದ್ತಾರೆ. ಲೈಕ್ ಅದಷ್ಟೇ ಈಗ ಮುಂದೆ ಹೆಲ್ಪ್ ಆಗುತ್ತಲ್ವಾ, ಸೊ ಅದಷ್ಟೇ ಓದ್ತಾರೆ. ಬಟ್ ಫೈನಲ್ ಎಕ್ಸಾಮಲ್ಲಿ ನಿಮಗೆ 90% RS ಕ್ವಶನ್ಸೇ ಇರುತ್ತೆ. ಒಂದು 10% ಅಂದರೆ 1-2 ಕ್ವಶನು ಹೊರಗಡೆಯಿಂದ ಬರ್ಬೋದು. ಬಟ್ ಆ 1-2 ಕ್ವಶನ್ಸ್ಗೆ ಯಾರೂ ಕಾನ್ಸಂಟ್ರೇಟ್ ಮಾಡಲ್ಲ ಕಾಮನಾಗಿ. ಯಾವಾಗಲೂ ಈ 90% ಏನು ಕ್ವಶನ್ಸ್ ಇರುತ್ತೆ, ಯಾವುದು ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅದೆಲ್ಲ ಸಿಂಗಿಲೇ ಇರೋದ್ರಿಂದ ಅದನ್ನ ಫಾಲೋ ಮಾಡಿಕೊಂಡು ಅದನ್ನ ಅದರಿಂದನೇ ಸ್ಕೋರ್ ಮಾಡ್ತಾ ನೆಕ್ಸ್ಟೂ ಯೂಸ್ ಆಗೋ ರೀತಿ ಓದ್ಕೋತಾರೆ ಅಷ್ಟೇ. ಓಕೆ, ಇವಾಗ ಹೇಗೆ ಓದೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ